ನೆನ್ನೆ ನನಗೆ ಏನೇನಾಯ್ತು ಅದೆಲ್ಲ ನನಗ್ ಮಾತ್ರ ಗೊತ್ತು. ನಿಮ್ಗೆ ಹೇಳಿದ್ರು ಅರ್ಥ ಆಗ್ತಾ ಇಲ್ವೇ? ತಿಂದವ್ರಿಗೆ ಗೊತ್ತು ಗುಂಟೂರು ಮೆಣಸಿನ್ಕಾಯಿ ಖಾರ ಏನು ಅಂತ. ನನ್ನೇ ಅಮ್ಮ ಅಂತ ಕರೀತಿಯದೆ. ನಾನು ನಿನ್ನಿಂದ ಚಿಕ್ಕವಳು ಕಣೆ. ಏನ್ ಹೇಳ್ತಾ ಇದ್ದೀರಾ ನೀವು? ನನ್ನ ಶಿವನ ರೀ ಅಂತ ಕರಿಯಕ್ಕೆ ನೀನ್ ಯಾವಳೆ? ನೋಡಿ, ಸ್ನೋ ಪೌಡ್ರು ಒಂದು ಡಬ್ಬೆಗೆ 120 ರೂಪಾಯಿ. ಸುಮ್ಮನೆ ನಾನು ಹೆದರ್ಸ್ಬೇಕು ಅಂತ ವೇಸ್ಟ್ ಮಾಡ್ಬೇಕು. ತಗೊಳ್ಳಿ. ಅಮ್ಮ ಗಿರಿಜಾ ಬಂದ್ಯಾ? ಬಾ ಬಾ. ಏ ಕಾಮಿನಿ, ನೀನ್ ಏನು ಮಾಡೋದಕ್ಕಾಗಲ್ಲ. ಮದ್ವೆ ಆಗಿರೋ ಗಂಟಿನ ಹಿಂದೆ ಬಿದ್ದು ಹಿಂಸೆ ಕೊಡ್ತಿದ್ಯಾ ಆದ್ರೆ ನೀನೆಂತ ಹೆಣ್ಣು ಅಂತ ಇದ್ರಲ್ಲೇ ಗೊತ್ತಾಗ್ತಿದೆ. ಆ ಭಗವಂತ ಇದ್ದಾನೆ, ನಿನ್ನ ಆಟ ಏನು ನಡೆಯಲ್ಲ. ಗಿರಿಜಾ, ನನ್ನ ಶಿವ ಮಜ ಯಾವಳೆ ಬಂದ್ರು ನಾನ್ ಬಿಡ 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 ಬಿಡಲ್ಲ. ಕಾಶಿ ಬಾಬಾ, ಗಿರ್ಜಮ್ಮ ಎಂತಾಯ್ತು ಬರ್ರೆ ಮಾತಾಡಿ. 2 ಮಕ್ಳ ತಾಯಿ ನೀನು. ಮನೇಲಿ ಕೂತ್ಕೊಂಡ್ ಪುಟ್ಟಕ್ಕನ್ ಮಕ್ಳು ಸೀರಿಯಲ್ ನೋಡೋದ್ ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಭಸ್ಮ ತರ್ತೀಯ. ಭಸ್ಮ ಎಲ್ಲಿ ನಿನ್ನ ಭಸ್ಮ? ಎಲ್ಲಿ ನಿನ್ನ ಭಸ್ಮ? ದೇವ್ ಮನೇಲಿದೆ. ಅಲ್ಲಿ ಇದೆ, ಇಲ್ಲಿ ಬಾಗ್ಲ ಹಾಕೊಂಡಿದೆ. ಈಗ ನಿನ್ನ ಕಾಪಾಡೋರು ಯಾರು ಇಲ್ಲ. ಇದು ನಾನು, ನನ್ನ ಶಿವು. ನನ್ನ ಶಿವನ ನಾನು ಕರ್ಕೊಂಡು ಹೊರಟೋಗ್ತೀನಿ. ಗಿರಿಜಮ್ಮ ಏನಾಯ್ತಮ್ಮ? ಬಾಗಲ್ತಿಗಿರಿ ಯಾರು? ಬಾಗಿಲು ತೆಗೀರಿ ಯಾರು? ಯಜಮಾನ್ರೆ ಬಾಗಿಲು ಹಾಕಿದ್ದು ಯಾರು? ಬಾಗ್ಲು ತೆಗಿ. ಗಂಡನ್ ಕಾಪಾಡು. ನೀನ್ ಸೀನಿಯರ್ ಆರ್ಟಿಸ್ಟ್ ಲಕ್ಷ್ಮಿ. ಈಗ ಹೋಗ್ಬಿಟ್ಟು ಬಿಡೆನು ನಿನ್ನ ಪಾದ ಅಂತ ಹಾಡ್ತೀಯ. ನಾನ್ ನಿನ್ ಗಂಡನ ಬಿಟ್ಟು ಹೋಗ್ಬಿಡ್ತೀನಿ, ನೀನು ಅವನು ತಪ್ಕೊಳ್ತೀರಾ. ಶುಭಂ ಕಾರ್ಡ್ ಬೀಳತ್ತೆ ಅಂತ ಕಾಯ್ತಾ ಇದೀಯಾ? ನಾನು ಆ ಪಿಕ್ಚರ್ ನೋಡಿದೀನಿ, ಅದಕ್ಕೆ ಅದೇ ತರ ನಿನ್ನ ಲಾಕ್ ಮಾಡಿರೋದು. ಈಗ ನಿನ್ ಗಂಡನ ಯಾರು ಕಾಪಾಡಕ್ಕಾಗಲ್ಲ. ನಾನ್ ಕರ್ಕೊಂಡು ಹೋಗ್ತೀನಿ, ನಾನ್ ಕರ್ಕೊಂಡು ಹೋಗ್ತೀನಿ. ನೀನು ಪ್ರೀತಿಸ್ದವಳು ಪ್ರೀತಿನ ಬಿಟ್ಕೊಡೋದು ಎಷ್ಟು ಕಷ್ಟ ಅಂತ ನಿನ್ಗೂ ಅರ್ಥ ಆಗುತ್ತೆ ತಾನೆ. ಅದಕ್ಕೆ ಬಿಟ್ಟೋಗೋ ಮುಂಚೆ ಕೊನೆ ಸಲ ನನ್ ಗಂಡನ್ನ ಹಾಕೋಬೋದ? ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡು. ಬ್ಲಾಕ್ ಶೀಪ್, ನೀನ್ ಡಬಲ್ ಗೇಮ್ ಆಡಲ್ಲ ಅಂತ ಏನ್ ಗ್ಯಾರಂಟಿ? ಪ್ರೀತಿ, ನನ್ ಗಂಡನ ಮೇಲೆ ನನಗಿರೋ ಪ್ರೀತಿನೇ ಗ್ಯಾರಂಟಿ. ಪ್ರೀತಿ 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 ಅಂದ್ರೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ರೀತಿ ಅಂತ ಹೇಳ್ತಾ ಇದ್ಯಾ ಅಂತ ಒಂದೇ ಒಂದ್ ಕಾರಣಕ್ಕೆ ನಿನಗೀಗ ಚಾನ್ಸ್ ಕೊಡ್ತೀನಿ ನೋಡು. 2 ನಿಮಿಷ ನಿನ್ ಗಂಡನ ಬಿಟ್ಟು ಹೊರಟೋಗ್ತೀನಿ. ಮಾತಾಡ್ಸ್ಬಿಟ್ಟು ನಿನ್ ಪಾಡಿಗೆ ನೀನ್ ಹೋಗ್ತಾ ಇರ್ಬೇಕು. ಓಕೆ? ಆಯ್ತು, ಪ್ರಾಮಿಸ್.
ಏನಿಲ್ಲ ಏನೂ ಇಲ್ಲ ಏನೂ ಇಲ್ಲ. ಚಾಮುಂಡೇಶ್ವರಿ. ಅಂತವರು ಆತ್ಮಗಳಾಗಿ ಮುಕ್ತಿಯಿಲ್ಲದೆ ತ್ರಿಶಂಕುವಿನಲ್ಲಿ ಒದ್ದಾಡಬೇಕೇ ಹೊರತು ಅಂತವರಿಗೆ ಮೋಕ್ಷ ಎಂದೆಂದಿಗೂ ಸಿಗದ ಶಾಪ. ಶ್ವಾಸವಿದ್ದರೆ ವಿಶ್ವಾಸ ಖಂಡಿತ ಬರುವುದು. ವಿಶ್ವಾಸ ಬಿಟ್ಟುಕೊಳ್ಳದೆ ಶ್ವಾಸವನ್ನು ಕಳೆದುಕೊಂಡರೆ ಅದು ಜೀವರಾಶಿಗೆ ಮಾಡುವ ಅವಮಾನ. ಪ್ರೀತಿಗೆ, ಮೋಸಕ್ಕೆ, ವಂಚನೆಗೆ, ಹತಾಶೆಗೆ, ವೈಫಲ್ಯಕ್ಕೆ ಸಾವೇ ಉತ್ತರವಾಗುವಂತಿದ್ದರೆ ಊರು ತುಂಬಾ ಸ್ಮಶಾನವೇ ಇರುತ್ತಿತ್ತು. ಕೂತ ಜಾಗ ಚಟ್ಟವಾಗುತ್ತಿತ್ತು. ಭೂಮಿಯ ತುಂಬ ಹೆಣಗಳ ಅಟ್ಟವೇ ಆಗುತ್ತಿತ್ತು. ಕೇವಲ ಪ್ರೀತಿ ಸಿಗಲಿಲ್ಲ, ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲಿಲ್ಲ, ಅಂದುಕೊಂಡದ್ದು ನಡೆಯಲಿಲ್ಲ. ಈ ರೀತಿ ಸಣ್ಣ ಪುಟ್ಟ ವೈಫಲ್ಯಗಳಿಗೆ ಸೃಷ್ಟಿ ಕೊಟ್ಟಂತಹ ಅತಿ ದೊಡ್ಡ ವರವಾಗಿರುವ ಉಸಿರನ್ನು ಕಳೆದುಕೊಂಡರೆ ಅವರಂತಹ ಮುಟ್ಟಾಳರು, ಮೂರ್ಖರು ಬೇರೆ ಯಾರೂ ಇಲ್ಲ. ಅವರಿಗೆಲ್ಲ ನನ್ನ ಸಮಯವೂ ಇಲ್ಲ, ಸಂತಾಪವೂ ಇಲ್ಲ. ಆತ್ಮಹತ್ಯೆಯಿಂದ ಸಾಯುವವರು ನೀವಲ್ಲ, ನಿಮ್ಮನ್ನು ನಂಬಿದವರು, ನಿಮ್ಮನ್ನು ಹಚ್ಚಿಕೊಂಡವರು, ನಿಮ್ಮನ್ನು ಪ್ರೀತಿಸುವವರು. ಒಂದು ಆತ್ಮಹತ್ಯೆ 10 ಸಾವಿಗೆ ಸಮ. ಹಾಗಾಗಿ ಆತ್ಮಹತ್ಯೆ ಎನ್ನುವುದು ನಿಗದಿತ ಸಾವಲ್ಲ, ಅದು ನಿಮ್ಮಿಂದಲೇ ಆಗುವ ಸಾಮೂಹಿಕ ಕೊಲೆ. ಕೊನೆಯದಾಗಿ ಒಂದು ಮಾತು, ಬದುಕಿ ತೋರಿಸುವೆ ಎನ್ನುವ ಛಲವಿದ್ದರೆ ಬದುಕೇ ನಿಮ್ಮ ಬದುಕಿಗಾಗಿ ಬದುಕಲು ಪ್ರಾರಂಭಿಸುವುದು.